ಪಶ್ಚಿಮ ಏಷ್ಯಾ ಸಂಘರ್ಷವು ಶಾಂತಿಯುತವಾಗಿ ಇತ್ಯರ್ಥಗೊಳ್ಳಬೇಕು ಎಂದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಕರೆ ನೀಡಿದ್ದಾರೆ. ನ್ಯೂಯಾರ್ಕ್ನ ಭದ್ರತಾ ಮಂಡಳಿಯ ಹೊರಗೆ ಸುದ್ದಿಗಾರರೊಂದಿಗೆ ಅವರು ಈ ಸಂಘರ್ಷವು ಅಪಾರ ಪ್ರಮಾಣದಲ್ಲಿ ಮಾನವ ಹಾನಿ ಮತ್ತು ವಿನಾಶಕಾರಿ ಆರ್ಥಿಕ ಪರಿಣಾಮಗಳನ್ನು ಉಂಟುಮಾಡುತ್ತಿವೆ. ಈ ಹಿನ್ನೆಲೆಯಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಯುದ್ಧ ನಿಲ್ಲಿಸಲು ಇದು ಸಕಾಲ ಎಂದು ಹೇಳಿದ್ದಾರೆ. ಅದೇ ರೀತಿ ನೆರೆ ರಾಷ್ಟ್ರಗಳ ಮೇಲೆ ದಾಳಿ ಮಾಡುವುದನ್ನು ಇರಾನ್ ಸಹ ನಿಲ್ಲಿಸಬೇಕು ಎಂದು ಹೇಳಿರುವ ಅವರು, ನಾಯಕರು ವಿನಾಶದ ಹಾದಿಗಿಂತಲೂ ಮಾತುಕತೆಯ ಮಾರ್ಗ ಆಯ್ಕೆ ಮಾಡಿಕೊಂಡಾಗ ಸಂಘರ್ಷಗಳು ಕೊನೆಗೊಳ್ಳುತ್ತವೆ ಎಂದು ಹೇಳಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಪ್ರತಿದಿನ ಮಾನವನ ಸಂಕಟ ಹೆಚ್ಚುತ್ತಿದೆ. ಇದೀಗ ಸಂಘರ್ಷ 2ನೇ ತಿಂಗಳಿಗೆ ಪ್ರವೇಶಿಸಿದ್ದು ಆರ್ಥಿಕ ಮತ್ತು ಮಾನವೀಯ ಸಂಕಷ್ಟಗಳನ್ನು ಹೆಚ್ಚು ಮಾಡಿದೆ. ಹಾಗಾಗಿ ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಈ ಸಂಘರ್ಷಕ್ಕೆ ಶಾಂತಿಯುತ ಪರಿಹಾರ ಕಂಡುಕೊಳ್ಳುವುದು ಅಗತ್ಯವಿದೆ ಎಂದು ಆಂಟೋನಿಯೋ ಗುಟೆರಸ್ ಹೇಳಿದ್ದಾರೆ.